ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಗೌತಮನನ್ನ ಬುದ್ಧನನ್ನಾಗಿಸಿದ ಆ 3 ಜಾವಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತು, ಗೌತಮ ಬುದ್ಧ ಈ ಭೂಮಂಡಲದ ಮೇಲೆ ಜನಿಸಿದ ಉತ್ತಮೋತ್ತಮರಲ್ಲಿ ಉತ್ತಮನು ಅಂತ, ಪುರುಷೋತ್ತಮರಲ್ಲಿ ಪುರುಷೋತ್ತಮನು. ಆದ್ದರಿಂದ ಯಾರೇ ಕೂಡ ತಮ್ಮ ಜೀವನದಲ್ಲಿ ಪರಿಪಕ್ವತೆಯನ್ನು ಸಾಧಿಸಬೇಕು ಅಂದ್ಕೊಂಡ್ರೆ ತಕ್ಷಣವೇ ಬೇರೆ ಯಾರೂ ನೆನಪಾಗಲ್ಲ, ಗೌತಮ ಬುದ್ಧನೊಬ್ಬನೇ ಕಾಣಿಸ್ತಾನೆ. ನಮ್ಮ ಜೀವನವನ್ನು ನಾವು ಗೌತಮ ಬುದ್ಧರಿಂದ, ಅವರಿಂದ ಬಂದ ಜ್ಞಾನದಿಂದ, ಅವರ ಅನುಭವಗಳಿಂದ, ಅವರ ದಿವ್ಯ ಚರಿತ್ರೆಯಿಂದ ಕಲಿತ್ಕೊಂಡ್ರೆ ದಿವ್ಯ ಜೀವನವನ್ನು ರೂಪಿಸಿಕೊಳ್ಳಬಹುದು. ಅತಿ ಶೀಘ್ರದಲ್ಲಿ ಪ್ರಗತಿಯ ದಾರಿಯಲ್ಲಿ ನಾವು ಸಾಗಬಹುದು ಅನ್ನೋದನ್ನು ನಾವು ಇವತ್ತಿನ ಈ ವಿಡಿಯೋದಿಂದ ತಿಳಿದುಕೊಳ್ಳಲಿದ್ದೀವಿ. ನಿಮ್ಗೆಲ್ಲರಿಗೂ ಬುದ್ಧರ ಕತೆ ಗೊತ್ತು, ಸಂಕ್ಷಿಪ್ತವಾಗಿ ಗೊತ್ತು ಅಂತ ನಾನು ಅಂದ್ಕೊಳ್ತೀನಿ. ಕೆಲವು ವಿಚಾರಗಳನ್ನು ನಾವು ವಿವರವಾಗಿ ತಿಳಿಯುವಂಥ ಒಂದು ಅವಕಾಶ ಇವತ್ತು ನಮಗೆ ಸಿಕ್ಕಿದೆ. ಬುದ್ಧ ಹುಟ್ಟಿದಾಗಲೇ ಅವರ ಜಾತಕವನ್ನು ನೋಡಿದ ಅಸಿತ ಮಹರ್ಷಿಗಳು ಈತನು ಮಹಾ ಸಾಮ್ರಾಟನಾಗುತ್ತಾನೆ ಅಂತ ಹೇಳಿದ್ರಂತೆ. ಆದರೆ ಅವರ ತಂದೆ ಮಹಾ ಸಾಮ್ರಾಟನೆಂದರೆ ವಿಶ್ವದ ಇಡೀ ರಾಜ್ಯಗಳನ್ನೇ ಗೆದ್ದವನು ಅಂತ ಅನ್ಕೊಳ್ತಾರೆ. ಆದರೆ ಅಸಿತ ಮಹರ್ಷಿಗಳು ಹೇಳಿದ್ದು ಈತ ಇಡೀ ಭೂಮಂಡಲಕ್ಕೇನೆ ಆತ ಒಬ್ಬ ದೊಡ್ಡ ಆಧ್ಯಾತ್ಮ ಗುರು ಆಗುತ್ತಾನೆ ಅನ್ನುವಂತಹ ದೃಷ್ಟಿಯಿಂದ ಮಹಾ ಸಾಮ್ರಾಟನಾಗುತ್ತಾನೆ ಅಂತ ಹೇಳಿರ್ತಾರೆ. ಅದನ್ನ ತಿಳಿದುಕೊಂಡಂತಹ ಅವರ ತಂದೆಗೆ ಅತೀವ ದುಃಖ ಆಗುತ್ತೆ. ಆದರೆ ಅಸಿತ ಮಹರ್ಷಿಗಳು ಆತನನ್ನು ನೋಡುವ ಭಾಗ್ಯ ನನಗಿಲ್ಲ, ಆತ ಹುಟ್ಟುವ ಮೊದಲೇ ನಾನು ದೇಹ ತ್ಯಾಗ ಮಾಡಲಿದ್ದೇನೆ ಅಂತ ಹೇಳಿ ಅವರೊಂದು ರೀತಿ ದುಃಖವನ್ನು ಪಡುತ್ತಾರೆ. ಆಗ ಅವರ ತಂದೆಗೆ ಮಗ ಯಾವತ್ತು ಸನ್ಯಾಸ ಮಾರ್ಗವನ್ನು ಹಿಡಿದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾರೆ. ಭಯದಿಂದಲೇ ಅವರ ಬದುಕು ಆತನನ್ನು ಬೆಳೆಸುವ ಕಡೆಗೆ ಹೊರಳುತ್ತೆ. ಶುದ್ಧೋಧನ ಮಹಾರಾಜ ಅಂದರೆ ಬುದ್ಧರ ತಂದೆ ಅವರನ್ನು ಎಷ್ಟು ಜಾಗೃತಿಯಿಂದ ಬೆಳೆಸ್ತಿರ್ತಾರೆ ಅಂತಂದರೆ, ಅವರು ಜೀವನದಲ್ಲಿ ವೈರಾಗ್ಯ ಬರುವಂತಹ ಯಾವುದೇ ವಿಷಯ ಗೌತಮನ ಕಣ್ಣಿಗೆ ಬೀಳದ ಹಾಗೆ ನೋಡ್ಕೊಳ್ತಾರೆ. ಈವನ್ ಗಾರ್ಡನ್ನಲ್ಲಿ ಅರಳಿರೋ ಹೂಗಳು ಬಾಡಿದ ಹೂಗಳು ಆತನ ಕಣ್ಣಿಗೆ ಬೀಳದಂತೆ ಅಷ್ಟು ಸರಿಯಾಗಿ ಒಂದೇ ಒಂದು ಒಣಗಿದ ಎಲೆ, ಬಾಡಿದ ಹೂಗಳು ಬುದ್ಧನ ಕಣ್ಣಿಗೆ ಬೀಳದಂತೆ ನೋಡ್ಕೊಂಡಿರ್ತಾರೆ. ಹಾಗೆ ಅರಮನೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಪರಿಚಾರಕರುಗಳು ಒಂದೇ ಒಂದು ಬಿಳಿ ಕೂದಲು ಮೂಡದಂತೆ, ಅವರಿಗೆ ವಯಸ್ಸಾಗಿರೋದು ಯಾವತ್ತೂ ಗೌತಮನಿಗೆ ಅನುಭವಕ್ಕೆ ಬಾರದಂತೆ ಅಷ್ಟು ಕಠಿಣ ವ್ಯವಸ್ಥೆಯನ್ನು ತುಂಬಾನೇ ಶ್ರದ್ಧೆಯಿಂದ ನೋಡ್ಕೊಂಡಿರ್ತಾರೆ. ಆದರೆ ಬುದ್ಧ ದೊಡ್ಡ ಸಾಮ್ರಾಟನಾಗಲೆಂದೇ ಹುಟ್ಟಿರ್ತಾನೆ. ಅದನ್ನು ಯಾರ ಕಡೆಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಷ್ಟೇ ಜಾಗೃತಿಗಳನ್ನು ತೆಗೆದುಕೊಂಡಾಗಲೂ ಕೂಡ ಒಂದು ದಿನ ಅವರ ಭಯ ಅಂದರೆ ಶುದ್ಧೋಧನನ ಭಯ ನಿಜವಾಗಿ ಹೋಗುತ್ತೆ. ಬುದ್ಧ ಒಂದು ದಿವಸ ಎಲ್ಲರ ಕಣ್ಣನ್ನು ಮರೆಮಾಚಿ ಹೊರ ಹೋಗಿ ಬಿಡ್ತಾರೆ. ಅಲ್ಲಿ ಅದುವರೆಗೂ ನೋಡಿರದಂತಹ ಮುದಿತನವನ್ನು, ನೋಡಿರದೇ ಇರತಕ್ಕಂತಹ ರೋಗವನ್ನು, ಅದುವರೆಗೂ ಕಾಣದೇ ಇರತಕ್ಕಂಥ ಸಾವನ್ನು ಕಂಡುಬಿಡ್ತಾನೆ ಬುದ್ಧ. ಆಗ ಸಾರಥಿ ಚನ್ನನನ್ನು ಕೇಳಿದಾಗ ಚನ್ನ ಹೇಳ್ತಾನೆ, ಸ್ವಾಮಿ, ಇದೆಲ್ಲರಿಗೂ ಬರುವಂಥದ್ದೇ, ನನಗೂ ಬರುತ್ತೆ, ನಿಮಗೂ ಬರುತ್ತೆ ಅಂತ. ಆಗ ಗೌತಮ ಹೇಳ್ತಾನೆ, ಅಂತಹದ್ದು ಒಂದು ಜೀವನವಾ, ಇಂತಹ ಜೀವನವನ್ನು ಕಳೆಯಲೆಂದೇ ನಾವು ಈ ಬದುಕನ್ನು ಬದುಕಬೇಕಾ ಅಂತ ಕೇಳ್ತಾನೆ. ಹಾಗಾದರೆ ಇದಕ್ಕೆ ಯಾವುದೇ ಮುಕ್ತಿ ಇಲ್ಲವಾ ಅಂತ ಕೇಳ್ತಾನೆ. ಆಗ ಚನ್ನ ದಾರಿಯಲ್ಲಿ ಹೊರಟ ಸನ್ಯಾಸಿಯೊಬ್ಬನನ್ನು ತೋರಿಸಿ, ಆ ಸನ್ಯಾಸಿಯನ್ನು ನೋಡಿ ಸ್ವಾಮಿ, ಆತ ಮುಕ್ತ ಪುರುಷ, ಅವನ ಹಿಂದೆ ತುಂಬ ಜನ ಮುಕ್ತಿಯನ್ನು ಅರಸ್ಕೊಂಡು ಹೋಗ್ತಿರ್ತಾರೆ, ನೀವು ಅವನನ್ನು ಕೇಳಿದರೆ ಬಹುಶಃ ದಾರಿ ತಿಳಿಬಹುದೇನೋ, ಆದರೆ ನನ್ನನ್ನು ಕೇಳಿದರೆ ಏನು ತಿಳಿಯುತ್ತೆ, ನಾನು ಅರಮನೆಯ ಆಳು ಅಂತ ಹೇಳ್ತಾನೆ. ಆಗ ನಾನು ಆತನನ್ನು ನಾಳೆ ಬೆಳಿಗ್ಗೆಯೇ ನೋಡಬೇಕು ಅಂತ ಗೌತಮ ನಿರ್ಧಾರ ಮಾಡ್ತಾನೆ. ಸನ್ಯಾಸಿಯ ಜೊತೆಗೆ ಗೌತಮ ಭೇಟಿಯಾಗಿ ಮಾತನಾಡ್ತಾ ಇದ್ದಾಗ, ಅಯ್ಯ, ನೀನು ಸಾಧಿಸಿರೋದಾದ್ರೂ ಏನು, ನಿನ್ನ ಮುಖವನ್ನು ನೋಡ್ತಾ ಇದ್ದರೆ ನೀನು ತುಂಬ ಆನಂದವಾಗಿದ್ದಿ ಅಂತ ಅನಿಸುತ್ತೆ ಅಂತ ಹೇಳ್ತಾನೆ. ಅದಕ್ಕಾಗಿ ನೀನೇನು ಮಾಡಿದೆ ಅಂತ ಕೇಳ್ತಾನೆ.
ಆಗ ಸನ್ಯಾಸಿ ಹೇಳ್ತಾನೆ, ನಾನಿನ್ನೂ ಪೂರ್ತಿಯಾಗಿ ಆನಂದವಾಗಿಲ್ಲ ಸ್ವಾಮಿ, ಆದರೆ ಆನಂದದ ಮಾರ್ಗದಲ್ಲಿ ಸಾಗ್ತಾ ಇದ್ದೇನೆ. ಎಂದಾದರೂ ಒಂದು ದಿನ ಸಂಪೂರ್ಣ ಆನಂದವನ್ನ ನಾನು ಗಳಿಸ್ತೀನಿ ಅಂತ ಹೇಳ್ತಾನೆ. ಆಗ ಬುದ್ಧನು ಕೂಡ ಅದೇ ಮಾರ್ಗದಲ್ಲಿ ಸಾಗುವುದಾಗಿ ನಿರ್ಧರಿಸಿ ಮನೆಯನ್ನು ಬಿಡ್ತಾನೆ. ಹಲವಾರು ಗುರುಗಳನ್ನ ಇನ್ನೊಬ್ಬರಿಂದ ಕೇಳಿ ತಿಳಿದು ಹುಡುಕಾಟ ಮಾಡ್ತಾ ಕಠೋರ ಸಾಧನೆಗಳನ್ನ ಮಾಡ್ತಾರೆ. ಅವರು ಯಾವುದೇ ಥರದ ಮುದ್ರೆ, ಆಸನ, ಪ್ರಾಣಾಯಾಮ, ಮೂಗು ಮುಚ್ಚಿಕೋ ಅಂದರೆ, ಎಷ್ಟು ಹೊತ್ತು ಕುಳಿತುಕೋ ಅಂದರೆ, ಶೀರ್ಷಾಸನವನ್ನು ಹಾಕು ಅಂದರೆ, ಉಪವಾಸವನ್ನು ಮಾಡು ಅಂದರೆ ಹೇಳಿದ್ದೆಲ್ಲವನ್ನ ಗೌತಮ ಮಾಡ್ತಾ ಹೋಗ್ತಾನೆ. ಹೀಗೆ ಗುರುವಿನಿಂದ ಗುರುವನ್ನು ಅರಸ್ತಾ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಆತನಿಗೆ ಸಂತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಆದರೆ ಒಂದು ದಿವಸ ಗೌತಮ ಒಂದು ಆಲದ ಮರದ ಕೆಳಗೆ ಕೂತ್ಕೊಂಡು, ಇವತ್ತು ನಾನು ಪ್ರಾಣವನ್ನಾದರೂ ಬಿಟ್ಟೇನು, ಆದರೆ ನನ್ನ ಹಠವನ್ನು ಬಿಡೋದಿಲ್ಲ ಅಂತ ಕುಳಿತುಕೊಳ್ತಾನೆ. ಆಗ ಆತನಿಗೆ ಜ್ಞಾನೋದಯವಾಗುತ್ತೆ. ಅದನ್ನೇ ನಾವು ಬುದ್ಧ ಹುಣ್ಣಿಮೆ ಅಂತ ಕರಿತೀವಿ. ಆ ಆಲದ ಮರದ ಕೆಳಗೆ ಕುಳಿತುಕೊಂಡಂತಹ ಬುದ್ಧ ತನ್ನ ದಿವ್ಯ ನೇತ್ರವನ್ನು ತೆರೆದುಕೊಂಡ ಮೇಲೆ ಹತ್ತು ಹಲವುಗಳನ್ನು ಕಾಣ್ತಾನೆ. ಇದನ್ನೇ ನಾವು ಬುದ್ಧ ಹುಣ್ಣಿಮೆಯ ದಿನ ನಡೆದಂತಹ ಒಂದು ಅದ್ಭುತ ಅಂತ ಕರಿತೀವಿ. ಒಂದು ರಾತ್ರಿಯನ್ನು 3 ಜಾವಗಳಾಗಿ ವಿಂಗಡಿಸ್ತಾರೆ. 3 ಜಾವಗಳು ಅಂದರೆ ಒಂದು ಜಾವಕ್ಕೆ 2.5 ಗಂಟೆಯ ಸಮಯ. ಈ 3 ಜಾವದಲ್ಲಿ ಬುದ್ಧನಿಗೆ ಏನು ಅನುಭವವಾಯಿತು, ಗೌತಮನು ಬುದ್ಧನಾಗಿ ಹೇಗೆ ಪರಿವರ್ತನೆಗೊಂಡ ಅನ್ನೋದನ್ನು ನಾವು ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಅನ್ಲೆಸ್ ಯು ಬಿಕಮ್ ಲೈಕ್ ಅ ಚೈಲ್ಡ್ ಯು ಕೆನಾಟ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್ ಅಂತ ಬೈಬಲ್ನಲ್ಲಿ ಒಂದು ಮಾತಿದೆ. ಅಂದರೆ ನೀನು ಶಿಶುವಾಗದ ಹೊರತು, ಶಿಶುವಿನ ತತ್ವದೊಳಗೆ ಪ್ರವೇಶಿಸದ ಹೊರತು ದೇವರ ರಾಜ್ಯದೊಳಗೆ ಪ್ರವೇಶಿಸಲಾರೆ ಅಂತ ಅರ್ಥ. ಇದೇ ಮಾತಿನ ಪ್ರಕಾರ ಬುದ್ಧ ಕೂಡ ತನ್ನನ್ನು ತಾನು ಅರಿಯಲು ಹೊರಡ್ತಾನೆ. ಸೊ ಮೊದಲನೆಯ ಜಾವದಲ್ಲಿ ಅಂದರೆ ಬುದ್ಧ ಅಂದು ರಾತ್ರಿ, ಹುಣ್ಣಿಮೆಯ ದಿನ ರಾತ್ರಿ ಧ್ಯಾನಕ್ಕೆ ಕುಳಿತುಕೊಂಡಾಗ ಆತನು ಮೊದಲನೇ 2.5 ಗಂಟೆಗಳಲ್ಲಿ ಸಂಪೂರ್ಣವಾದ ಪರಿಜ್ಞಾನವನ್ನು ಹೊಂದುತ್ತಾನೆ. ಮೊಟ್ಟ ಮೊದಲನೇ ಜಾವನದಲ್ಲಿ ಆತನ ದಿವ್ಯ ನೇತ್ರ ಅಂದರೆ ಥರ್ಡ್ ಐ ತೆರೆದುಕೊಂಡು ತನ್ನ ಗತ ಜನ್ಮಗಳೆಲ್ಲವನ್ನ ಒಂದಾದ ಮೇಲೆ ಒಂದರಂತೆ ನೋಡಿಕೊಳ್ತಾನೆ. ತನ್ನ 3ನೇ ಕಣ್ಣಿನ ಪರದೆಯ ಮೇಲೆ ಆತನಿಗೆ ತನ್ನೆಲ್ಲ ಜನ್ಮಗಳು ಕಾಣಿಸ್ತಾ ಹೋಗುತ್ತವೆ. ತಾನು ಎಷ್ಟು ಜನ್ಮಗಳಲ್ಲಿ ಈಗಾಗಲೇ ಹುಟ್ಟಿದ್ದೇನೆ, ಬೆಳೆದಿದ್ದೇನೆ, ಮತ್ತೆ ಸತ್ತಿದ್ದೇನೆ, ಮತ್ತೆ ಹುಟ್ಟಿದ್ದೇನೆ ಅನ್ನುವುದನ್ನು ನೋಡಿಕೊಳ್ತಾನೆ. ಆಗ ಆತನಿಗೆ ತನ್ನ ಹಿಂದಿನ ಎಲ್ಲ ಜಾವಗಳಲ್ಲಿ ತಾನು ಪಡೆದುಕೊಂಡಂತಹ ಜ್ಞಾನದ ಅನುಭವ ನೆನಪಾಗುತ್ತೆ. ನಂತರ 2ನೇ ಜಾವದಲ್ಲಿ ಪ್ರತಿ ಜನ್ಮದಲ್ಲಿ ಯಾವ ಕಾರ್ಯಗಳನ್ನು ತಾನು ಮಾಡಿದೆ, ಅದಕ್ಕೆ ಯಾವ ಫಲಗಳನ್ನು ತಾನು ಪಡೆದುಕೊಂಡೆ ಅಂದರೆ ಕರ್ಮಚಕ್ರದ ಒಂದು ಇತಿಹಾಸವನ್ನು ತಿಳಿದುಕೊಳ್ತಾನೆ. ಆ ಜನ್ಮದಲ್ಲಿ ಮತ್ತೆ ಮರು ಜನ್ಮದಲ್ಲಿ ಯಾವ ಕೆಟ್ಟ ಕೆಲಸ ಮಾಡದೆ ಅದರಿಂದ ಏನು ಫಲವನ್ನು ತಗೊಂಡೆ, ಹಾಗಾದರೆ ಒಳ್ಳೆಯ ಕೆಲಸ ಮಾಡಿದ್ರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ತನ್ನ ದಿವ್ಯ ನೇತ್ರದಿಂದ 2ನೇ ಜಾವದಲ್ಲಿ ಗೌತಮ ನೋಡಿಕೊಳ್ತಾನೆ. ಮತ್ತೆ 3ನೇ ಜಾವದಲ್ಲಿ ಈ ದುಃಖವೆಲ್ಲ ಯಾಕೆ, ಹೇಗೆ, ಇದನ್ನು ಹೋಗಲಾಡಿಸೋದಕ್ಕೆ ಏನು ಮಾಡಬೇಕು ಅಂತ ತಿಳಿಯುವಾಗ ಅಷ್ಟಾಂಗ ಮಾರ್ಗದ ಜ್ಞಾನವನ್ನು ಹೊಂದುತ್ತಾನೆ. ಸರಿಯಾದ ದೃಕ್ಪಥ, ಕೋರಿಕೆ, ಕರ್ಮ, ಮಾತು, ಜೀವನೋಪಾಯ, ಶ್ರದ್ಧೆ ಮತ್ತು ಏಕಾಗ್ರತೆ, ಧ್ಯಾನ ಇವೆಲ್ಲವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ತಾನೆ. ಧ್ಯಾನ ಮಾಡಿ ತನ್ನನ್ನು ತಾನು ತಿಳಿದುಕೊಂಡು ತನ್ನಲ್ಲಿರ್ತಕ್ಕಂತಹ ಶತ್ರುಗಳನ್ನು ಸಾಯಿಸ್ಕೊಳ್ತಾನೆ. ತಮೋಗುಣವನ್ನು ಅಲ್ಲಿಯೇ ಕೊನೆಗೊಳಿಸ್ತಾನೆ, ರಜೋಗುಣವನ್ನು ಅಲ್ಲಿಯೇ ಕೊನೆಗೊಳಿಸ್ತಾನೆ, ಸಾತ್ವಿಕ ಗುಣವನ್ನು ಕೂಡ ಅಲ್ಲಿಯೇ ಕೊನೆಗೊಳಿಸ್ತಾನೆ. ಎಲ್ಲವನ್ನ ತಿಳಿದುಕೊಂಡು ಅರಿಹಂತನಾಗ್ತಾನೆ. ಅರಿಹಂತನು ಅಂದರೆ ತನ್ನನ್ನು ತಾನು ತಿಳಿದುಕೊಳ್ಳುವಂಥದ್ದು. ಸೊ ಬುದ್ಧ 3 ಜಾವಗಳನ್ನು ಕಳೆದುಕೊಂಡ ಮೇಲೆ ಸಾಧಕನ ಹಾದಿಯ ಮೊದಲನೇ ಹೆಜ್ಜೆ ಅರಿಹಂತನಾಗಿ ಬದಲಾಗ್ತಾನೆ. ಆಮೇಲೆ
ತನ್ನ ಹತ್ತಿರ ಬಂದವರೆಲ್ಲರಿಗೂ ಕೂಡ ತಾನು ಪಡೆದುಕೊಂಡ ಜ್ಞಾನ ಬೋಧನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದೆಷ್ಟೋ ಜನ್ಮಗಳಲ್ಲಿ ತಾನು ಕೆಲಸ ಹುಡುಕಿಕೊಂಡು ಹೋಗದೇ ಇದ್ರೂ ಕೂಡ ತನ್ನ ಹತ್ತಿರ ಬಂದವರಿಗೆಲ್ಲರಿಗೂ ಜ್ಞಾನ ಬೋಧನೆಯನ್ನ ಮಾಡ್ತಾ ಹೋಗಿರ್ತಾನೆ ಗೌತಮ. ಸೊ ಆ ಒಂದು ಕೆಲಸವನ್ನ ಮತ್ತೆ ತಾನು ಮುಂದುವರಿಸ್ತಾನೆ. ಈ ಹಂತವನ್ನೇ ಬೋಧಿಸತ್ವ ಅಂತ ಕರೀತಾರೆ. ಅಂದ್ರೆ ತನ್ನ ಹತ್ತಿರ ಬಂದವರಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ತಾವು ಹೊಂದಿರುವ ಜ್ಞಾನವನ್ನು ಹಂಚುವಂತಹ ಒಂದು ಕೆಲಸ ಮಾಡುವವನೇ ಬೋಧಿಸತ್ವ. ನಂತರದಲ್ಲಿ ಎಷ್ಟೋ ಜನ್ಮಗಳು ತಾನು ಬೋಧಿಸತ್ವನಾಗಿ ಕಳೆದಿದ್ರೂ ಕೂಡ ತಾನು ಮುಕ್ತಿಯನ್ನು ಏಕೆ ಹೊಂದಿಲ್ಲ ಅಂತ ಬುದ್ಧನಿಗೆ ಆಲೋಚನೆ ಬರುತ್ತೆ. ಆಗ ಈ ದುಃಖ ನಿವಾರಣೆಯ ವಿಧಾನವನ್ನ ಎಲ್ಲರಿಗೂ ಹೇಳಬೇಕು ನಾನು, ಆಗ ಮಾತ್ರ ನನಗೆ ಮುಕ್ತಿ ಅನ್ನುವಂತಹ ಒಂದು ದಾರಿ ಆತನಿಗೆ ತಿಳಿಯುತ್ತೆ. ಆಗ ಬುದ್ಧ ಏನು ಮಾಡ್ತಾನೆ ಗೊತ್ತಾ, ಪ್ರತಿ ಒಬ್ಬನನ್ನ, ಪ್ರತಿ ಮನೆಗೆ, ಪ್ರತಿ ಊರಿಗೆ ಹೋಗಿ ತಾನು ಪಡೆದಂತಹ ಜ್ಞಾನವನ್ನ ಎಲ್ಲರಿಗೂ ಹಂಚೋದಕ್ಕೆ ಶುರು ಮಾಡ್ತಾನೆ. ಈಗ ಗೌತಮ ಅರಿಹಂತನಾಗಿ ಬೋಧಿಸತ್ವನಾಗಿ ಕೊನೆಯಲ್ಲಿ ಬುದ್ಧನಾಗ್ತಾನೆ. ಇವು ಸಾಧಕನ ಹಾದಿಯ 3 ಹಂತಗಳು. ಈ 3 ಜಾವಗಳಲ್ಲಿ ಅಂದರೆ ಈ ಒಂದು ಬುದ್ಧ ವೈಶಾಖ ಹುಣ್ಣಿಮೆಯ ದಿನ ರಾತ್ರಿ ತಾನು ಜ್ಞಾನವನ್ನ ಹಾಗೆಯೇ ಜಾಗೃತಿಯನ್ನು ಪಡೆದ ನಂತರ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ ನಂತರ 3 ಜಾವಗಳಲ್ಲಿ ಪಡೆದ ಎಲ್ಲ ಜ್ಞಾನವನ್ನ ತಾನು ಅಳವಡಿಸಿಕೊಳ್ತಾನೆ. ಜ್ಞಾನವನ್ನು ಪಡೆಯೋದು ಬೇರೆ, ಅಳವಡಿಸಿಕೊಳ್ಳೋದು ಬೇರೆ. ಆದ್ದರಿಂದಲೇ ಬುದ್ಧ ಕೇವಲ ಜ್ಞಾನವನ್ನು ಪಡೆದು ಕೂಡಲಿಲ್ಲ, ಸಂಪೂರ್ಣವಾಗಿ ಅಳವಡಿಸಿಕೊಂಡ. ನಮಗೂ ಬುದ್ಧನಿಗೂ ಇರುವ ಏಕೈಕ ವ್ಯತ್ಯಾಸವೆಂದರೆ ನಾವು ಕೂಡ ಸಾಕಷ್ಟು ಜ್ಞಾನವನ್ನು ಹೊಂದಿದ್ದೀವಿ, ಆದರೆ ಅಳವಡಿಸಿಕೊಂಡು ಪ್ರತಿ ಹೆಜ್ಜೆಯಲ್ಲಿ ಅದನ್ನು ಪಾಲಿಸಬೇಕಾಗಿದೆ ಅಷ್ಟೇ. ಸೊ 3ನೇ ಒಂದು ಹಂತದಲ್ಲಿ ಪ್ರತಿಯೊಬ್ಬನಿಗೂ ಆತ ಕೇಳದೆಯೇ ಹೋಗಿ ಸಂಚರಿಸಿ ತಾನು ಪಡೆದಂತಹ ಆನಾಪಾನಸತಿ ಜ್ಞಾನವನ್ನ, ಮುಕ್ತಿಯ ಮಾರ್ಗವನ್ನ ಹೇಳ್ತಾ ಹೋಗ್ತಾನೆ ಬುದ್ಧ. ಸೊ ಜ್ಞಾನೋದಯ ಆದ ತಕ್ಷಣವೇ ಆತ ಧ್ಯಾನ ಪ್ರಚಾರವನ್ನ ಆರಂಭಿಸ್ತಾನೆ. ಫ್ರೆಂಡ್ಸ್, ಬುದ್ಧನ ಈ 3 ಜಾವಗಳಲ್ಲಿ ಗೌತಮನಿಂದ ಆತ ಬುದ್ಧನಾದದ ರೀತಿಯನ್ನು ನಾವು ತಿಳಿದುಕೊಂಡಿದ್ದೀವಿ. ಈ ಒಟ್ಟು ಸಾಧನೆಯನ್ನು ಮಾಡಲಿಕ್ಕೆ ಗೌತಮ ತೆಗೆದುಕೊಂಡಿದ್ದು ಬರೋಬ್ಬರಿ 5.5 ವರ್ಷಗಳ ಕಠಿಣವಾದ ತಪಸ್ಸು. ಆದರೆ ನಾವೆಷ್ಟು ಲಕ್ಕಿ ಗೊತ್ತೇ, ನಮಗೆ ಇಷ್ಟೊಂದು ಸಮಯವನ್ನು ವ್ಯರ್ಥ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಕೇವಲ ಕೆಲವೇ ನಿಮಿಷಗಳಲ್ಲಿ ನಾವು ಎಲ್ಲ ಜ್ಞಾನವನ್ನು ಪಡೆದುಕೊಂಡು ನೇರವಾಗಿ ಬುದ್ಧತ್ವವನ್ನು ಅನುಭವಿಸಬಲ್ಲೆವು. ಅದನ್ನೇ ನಮ್ಮ ಪತ್ರಿಜಿ ಗುರುಗಳು ಹೇಳಿಕೊಟ್ಟಿದ್ದು. ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಪ್ರತಿ ಮನೆ, ಪ್ರತಿ ಗಲ್ಲಿ, ಪ್ರತಿ ವ್ಯಕ್ತಿ, ಪ್ರತಿ ಊರಿಗೆ ಹೋಗಿ ಪ್ರತಿಯೊಬ್ಬರಿಗೂ ಧ್ಯಾನವನ್ನು ಹೇಳಿಕೊಡಬೇಕು, ಆಗಲೇ ನಾವು ಬುದ್ಧರಾಗಿ ಬದಲಾಗುವುದು ಅಂತ. ಹಾಗಾಗಿ ಅರಿಹಂತನಾಗಬೇಕು ಅಂದರೆ ನೀವು ಕೇವಲ ಆನಾಪಾನಸತಿ ಧ್ಯಾನವನ್ನು ಮಾಡಿದರೆ ಸಾಕು, ನಿಮ್ಮನ್ನು ನೀವು ಅರಿತುಕೊಳ್ಳಬಹುದು. ನಮ್ಮ ಹಿಂದಿನ ಜನ್ಮಗಳನ್ನು, ನಮ್ಮ ಕರ್ಮಗಳನ್ನು ನೋಡಿಕೊಳ್ಳಬಹುದು. ಇನ್ನು ನೆಕ್ಸ್ಟು ನಾವು ನಮ್ಮ ಹತ್ತಿರ ಬಂದವರಿಗೆಲ್ಲರಿಗೂ ಧ್ಯಾನವನ್ನು ಹೇಳಿಕೊಡೋದು. ಅದಕ್ಕಿಂತ ಸುಲಭವಾದ ತುಂಬಾ ಶಾರ್ಟೆಸ್ಟ್ ರೂಟ್ ಬುದ್ಧನಾಗೋದಕ್ಕೆ ಬೇಕಾಗಿರೋದು ನಾವು ಧ್ಯಾನ ಪ್ರಚಾರವನ್ನು ಮಾಡುವಂಥದ್ದು. ನಾವು ಬುದ್ಧರಾಗುವ ಹಾದಿ ತುಂಬಾ ಸುಲಭವಾಗಿದೆ ಫ್ರೆಂಡ್ಸ್. ಅದಕ್ಕಾಗಿ ನಿಖರವಾದ ಶ್ರದ್ಧೆಯ ಪ್ರಯತ್ನ ಒಂದು ಸಾಕು. ಹಾಗಾಗಿ ಈ ಒಂದು ಬುದ್ಧನ 3 ಜಾವಗಳ ಸಂಪೂರ್ಣವಾದಂತಹ ಜ್ಞಾನವನ್ನು ತಿಳಿದುಕೊಂಡ ಮೇಲೆ ನಾವು ಅನುಸರಿಸಬೇಕಾಗಿರೋದೇನಪ್ಪ ಅಂತಂದರೆ, ನಾವು ಧ್ಯಾನ ಪ್ರಚಾರವನ್ನು ವೇಗವಾಗಿ ಮಾಡಿ ಇಡೀ ಜಗತ್ತನ್ನು ಧ್ಯಾನ ಜಗತ್ತನ್ನಾಗಿ ಪರಿವರ್ತಿಸಿದ್ರೆ ಸಾಕು, ನಾವೆಲ್ಲರೂ ಬುದ್ಧರಾಗಿಯೇ ಬಿಡ್ತೀವಿ. ಅದಕ್ಕಾಗಿಯೇ ನಾವು ಹುಟ್ಟಿದ್ದೀವಿ. ಸೊ ಇವತ್ತಿನ ಈ ನನ್ನ ಮಾಹಿತಿ ಗೌತಮನಿಂದ ಬುದ್ಧನಾಗಲು ಅನುಭವಿಸಿದ ಆ 3 ಜಾವಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋಗೊಂದು ಲೈಕ್ ಕೊಡಿ, ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಬುದ್ಧರಾಗುವ ಕಡೆಗೆ ಈ ಕ್ಷಣದಿಂದಲೇ ನಿಮ್ಮ ಪ್ರಯತ್ನವನ್ನು ಶ್ರದ್ಧೆಯಿಂದ ವೇಗವಾಗಿ
ಮಾಡ್ತಾ ಸಾಗಿ ಫ್ರೆಂಡ್ಸ್. ನಿಮಗೆಲ್ಲರಿಗೂ ಶುಭಾಶಯಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.